ಸ್ನೇಹಿತರೆ ನಮಸ್ಕಾರ, ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಬಿಟ್ ಕಾಯಿನ್ ವಿಲ್ ಔಟ್ ಪರ್ಫಾರ್ಮ್ ಸ್ಟಾಕ್ಸ್ ಫಾರ್ ಎವರ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಬಿಟ್ ಕಾಯಿನ್ ಬೆಲೆ ಎಲ್ಲಾ ಷೇರು ಮಾರುಕಟ್ಟೆಗಳಿಗಿಂತ, ಅಂದ್ರೆ ಭಾರತೀಯ ಷೇರು ಮಾರುಕಟ್ಟೆ ಆಗಿರ್ಬೋದು, ಅಮೆರಿಕದ ಷೇರು ಮಾರುಕಟ್ಟೆ ಆಗಿರ್ಬೋದು, ಯಾವುದೇ ದೇಶದ ಷೇರು ಮಾರುಕಟ್ಟೆಗಿಂತ ಬಿಟ್ ಕಾಯಿನ್ ಬೆಲೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಇದಕ್ಕೆ ಒಂದು ಉದಾಹರಣೆಗಾಗಿ ನಾನು S&P 500 ನ ತಗೊಂಡಿದ್ದೀನಿ. S&P 500 ಅಂತಕ್ಕಂಥದ್ದು ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್. ಇದರಲ್ಲಿ 500 ದೊಡ್ಡ ಕಂಪನೀಸ್ಗಳು ಲೀಸ್ಟ್ ಆಗಿದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಅತಿ ಹೆಚ್ಚು ಅಂದ್ರೆ ದೊಡ್ಡ ದೈತ್ಯ ಕಂಪನಿಗಳು ಇರ್ತಕ್ಕಂಥದ್ದು ಅಮೆರಿಕಾದಲ್ಲಿ. ಆ ದೈತ್ಯ ಕಂಪನಿಗಳನ್ನು ಒಳಗೊಂಡಂತಹ ಅಂದ್ರೆ 500 ಲಾರ್ಜೆಸ್ಟ್ ಕಂಪನಿಗಳನ್ನು ಒಳಗೊಂಡಂತಹ ಇಂಡೆಕ್ಸೇ ಈ S&P 500. ಈ S&P 500 ನ ಚಾರ್ಟ್ ನೋಡೋದಾದ್ರೆ 2000 ಇಸ್ವಿಗಿಂತ ಆಚೆಗೆ ನೀವು ನೋಡಬಹುದು S&P 500 ಬೆಲೆ ಜಾಸ್ತಿ ಆಗ್ತಾನೆ ಹೋಗಿದೆ ಇನ್ ಟರ್ಮ್ಸ್ ಆಫ್ $. ಓಕೆ, ಈ ಒಂದು ಚಾರ್ಟ್ ನಾವು ನೋಡ್ತಾ ಇರಬಹುದು. ಇದು ಪ್ರೈಸ್ಡ್ ಇನ್ $, ವೆರಿ ಇಂಪಾರ್ಟೆಂಟ್. ಓಕೆ, $, ನ ಮೌಲ್ಯದಲ್ಲಿ ಇದು S&P 500 ಜಾಸ್ತಿ ಆಗ್ತಾ ಇದೆ. ಬಟ್ $, ನ ಬದಲು ನಾವು ಬಿಟ್ ಕಾಯಿನ್ ವಿರುದ್ಧ ಕಂಪೇರ್ ಮಾಡಿದಾಗ ನಮಗೆ ಬರುವಂತದ್ದು ಈ ಚಾರ್ಟ್. ಓಕೆ, ನೀವು ನೋಡಬಹುದು S&P 500 ಬೆಲೆ ಕಮ್ಮಿ ಆಗ್ತಾನೆ ಹೋಗ್ತಾ ಇದೆ. ಸೊ ಈ ಒಂದು ಚಾರ್ಟ್ ಅಲ್ಲಿ S&P 500 ಜಾಸ್ತಿ ಆಗ್ತಾ ಇದೆ ಅಂತ ನಾವೇನ್ ಗೊತ್ತಾಗ್ತಾ ಇದೆ, ಅದೇ S&P 500 ಈ ಚಾರ್ಟ್ ಅಲ್ಲಿ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ದ ರೀಸನ್ ಇಸ್ ವೆರಿ ಸಿಂಪಲ್. ನಾವು S&P 500 ನ ಯಾವ ಮಾಪನದಲ್ಲಿ ಎಳಿತಾ ಇದೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಚಾರ್ಟ್ ಅಲ್ಲಿ ನಾವು $, ನ ಮಾಪನದಲ್ಲಿ ಎಳಿತಾ ಇದೀವಿ. ಈ ಚಾರ್ಟ್ ಅಲ್ಲಿ ನಾವು ಬಿಟ್ ಕಾಯಿನ್ ಮಾಪನದಲ್ಲಿ ಎಳಿತಾ ಇದೀವಿ. ಓಕೆ, ಈಗ ಕ್ವಶನ್ ಬರುವಂತದ್ದು, $, ನ ಮಾಪನದಲ್ಲಿ S&P 500 ಬೆಲೆ ಜಾಸ್ತಿ ಆಗ್ತಾ ಇದೆ, ಆದ್ರೆ S&P 500 ನ ಬಿಟ್ ಕಾಯಿನ್ ಮಾಪನದಲ್ಲಿ ಎಳೆದ್ರೆ S&P 500 ಬೆಲೆ ಕಮ್ಮಿ ಆಗ್ತಾ ಇದೆ. ಯಾಕೆ? ಇದರ ಉತ್ತರ ಈ ಚಾರ್ಟ್ ಅಲ್ಲಿ ಸಿಗುತ್ತೆ. ಅಮೆರಿಕ ಡಾಲರ್ ನ ಬೈಯಿಂಗ್ ಪವರ್, ದ ಪರ್ಚೇಸಿಂಗ್ ಪವರ್ ಆಫ್ ದ $. 1913ನೇ ಇಸ್ವಿಯಲ್ಲಿ ಯಾವಾಗ ಅಮೆರಿಕದ ಫೆಡರಲ್ ರಿಸರ್ವ್ ಅಂದ್ರೆ ಅಲ್ಲಿನ ಸೆಂಟ್ರಲ್ ಬ್ಯಾಂಕ್ ಸ್ಥಾಪನೆ ಆಯಿತು, ಅಲ್ಲಿಂದ ಅಮೆರಿಕ ಡಾಲರ್ ನ ಮೌಲ್ಯ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಓಕೆ, ಮಾಧ್ಯಮಗಳೇ ವರದಿ ಮಾಡಿರೋ ಪ್ರಕಾರ ಅಮೆರಿಕ ಡಾಲರ್ ನ ಅಂದ್ರೆ $1 ನ ಬೆಲೆ ಕನಿಷ್ಠ 98ರಿಂದ 90% ವರೆಗೂ ತನ್ನ ಮೌಲ್ಯವನ್ನು ಕಳ್ಕೊಂಡಿದೆ. ಅಂದ್ರೆ ಅಮೆರಿಕ ಡಾಲರ್ ಕಳೆದ 1913ರಿಂದ ಇಲ್ಲಿವರೆಗೂ ಅಂದ್ರೆ ಆಲ್ಮೋಸ್ಟ್ 100 ಇಯರ್ಸ್ ಅಂತ ಹೇಳ್ಬೋದು, ಇದರಲ್ಲಿ 98ರಿಂದ 99% ತನ್ನ ಮೌಲ್ಯವನ್ನ ಕಳೆದುಕೊಂಡಿದೆ. ಓಕೆ, ಸೊ ಅಮೆರಿಕ ಡಾಲರ್ ಬಹುತೇಕ ಎಲ್ಲರೂ ಹೇಳೋ ಹಾಗೆ ತುಂಬಾ ಬಲಿಷ್ಠಶಾಲಿ ಡಾಲರ್ ಅಂತ ಹೇಳ್ತಾರೆ. ದಟ್ಸ್ ಟ್ರೂ. ಯಾಕೆಂತಂದ್ರೆ ಬೇರೆ ಕರೆನ್ಸಿಗಳಿಗೆ ಕಂಪೇರ್ ಮಾಡಿದಾಗ, ಈಗ ಭಾರತೀಯ ಕರೆನ್ಸಿಗನ್ನ ಕಂಪೇರ್ ಮಾಡಿದಾಗ $1ಗೆ ಸುಮಾರು 84 ರೂಪಾಯಿ ಕೊಡಬೇಕು. ಈ ರೀತಿ ಕಂಪೇರ್ ಮಾಡಿದಾಗ ಅಮೆರಿಕ ಡಾಲರ್ ತುಂಬಾನೇ ಸ್ಟ್ರಾಂಗ್ ಇದೆ ಅಂತ ಹೇಳ್ತೀವಿ. ಬಟ್ ಅಮೆರಿಕ ಡಾಲರ್ನ ಅದರದೇ ಡಾಲರ್ ಅಲ್ಲಿ ಕಂಪೇರ್ ಮಾಡಿದ್ರೆ, ಅಂದ್ರೆ $1 1913 1920ರಲ್ಲಿ $1 ಇಟ್ಕೊಂಡು ಏನ್ ಖರೀದಿ ಮಾಡಬಹುದಿತ್ತು, ಅದನ್ನೇ ಈಗ 2024ನೇ ಇಸ್ವಿಲಿ ಖರೀದಿ ಮಾಡಕ್ ಸಾಧ್ಯ ಆಗೋದಿಲ್ಲ. ಯಾಕೆಂತಂದ್ರೆ ಡಾಲರ್ ತನ್ನ ಮೌಲ್ಯವನ್ನ ಕಳೆದುಕೊಂಡಿದೆ. ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡ್ಬೇಕಾಗಿರೋದು ಏನು ಅಂತಂದ್ರೆ, ಡಾಲರೇ ತನ್ನ ಮೌಲ್ಯವನ್ನ 98ರಿಂದ 99% ಕಳೆದುಕೊಂಡಿರುವಂತಹ ಸಂದರ್ಭದಲ್ಲಿ, ಅಂದ್ರೆ ವೀಕ್ ಡಾಲರ್ನ ಎದುರೇ ನಮ್ಮ ಭಾರತೀಯ ರೂಪಾಯಿ 84 ಪಟ್ಟು ಹಿಂದೆ ಬಿದ್ದಿದೆ. ಅಂದ್ರೆ ಅರ್ಥ ಮಾಡ್ಕೊಬೇಕು, ನಮ್ಮ ಭಾರತೀಯ ಕರೆನ್ಸಿ ಅಂದ್ರೆ ಇಂಡಿಯನ್ ರುಪಿ ಇನ್ನೆಷ್ಟು ಮೌಲ್ಯವನ್ನ ಕಳೆದುಕೊಂಡಿದೆ. ಅಂದ್ರೆ 98-99% ಮೌಲ್ಯ ಕಳೆದುಕೊಂಡಿರ್ತಕ್ಕಂತಹ ಅಮೆರಿಕ ಡಾಲರ್ನ ಎದುರು ನಮ್ಮ ಭಾರತೀಯ ರೂಪಾಯಿ 84 ಪಟ್ಟು ಕೆಳಗೆ ಬಿದ್ದಿದೆ. ಓಕೆ, ಸೊ S&P 500 ಇನ್ ಕನ್ಕ್ಲೂಷನ್ ವೀಕ್ ಕರೆನ್ಸಿ ಅಂದ್ರೆ ಮೌಲ್ಯ ಕಳೆದುಕೊಂಡಿರ್ತಕ್ಕಂತಹ ಕರೆನ್ಸಿ ವಿರುದ್ಧ ಕಂಪೇರ್ ಮಾಡಿದಾಗ ಜಾಸ್ತಿ ಆಗ್ತಾ ಇದೆ. ಅದೇ ಮೌಲ್ಯ ಕಾಪಾಡುವಂತಹ ಬಿಟ್ ಕಾಯಿನ್ ವಿರುದ್ಧ ಕಂಪೇರ್ ಮಾಡಿದಾಗ S&P 500 ನ ಮೌಲ್ಯ ಕಮ್ಮಿ ಆಗ್ತಾ ಇದೆ. ಸೊ ಹಾಗಾದ್ರೆ ಸ್ಟಾಕ್ಸ್ಗೂ ಮತ್ತು ಬಿಟ್ ಕಾಯಿನ್ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂತೇಳಿ ನೋಡ್ತಾ ಹೋಗೋಣ. ಬಹುತೇಕ ಜನ ಈ ರೀತಿ ಅನಾಲಿಸಿಸ್ ಮಾಡಿರಲ್ಲ. ಯಾಕೆಂತಂದ್ರೆ S&P 500 ಬೆಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ಹೊರತು, ಅದನ್ನ ಬಿಟ್ ಕಾಯಿನ್ ಮಾಪನದಲ್ಲಿ ಎಳೆದಾಗ S&P 500 ಬೆಲೆ ಕಮ್ಮಿ ಆಗ್ತಾ ಇದೆ ಅಂತೇಳಿ ಈ ಒಂದು ಚಾರ್ಟ್ ನ ತುಂಬಾ ಜನ ನೋಡಿರಲ್ಲ. ಈ ಒಂದು ಚಾರ್ಟ್ ನ ನೋಡಿದ್ರೂ ಸಹ ಯಾಕೆ ಈ ರೀತಿ ಆಗ್ತಾ ಇದೆ, S&P 500 ಬೆಲೆ ಬಿಟ್ ಕಾಯಿನ್ ವಿರುದ್ಧವಾಗಿ ಕಮ್ಮಿ ಹೋಗ್ತಾ ಇದೆ ಅಂತ ಹೇಳಿ ಅನಾಲಿಸಿಸ್ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಇಲ್ಲಿ ಸ್ಟಾಕ್ಸ್ ಮತ್ತೆ ಬಿಟ್ ಕಾಯಿನ್ ಅನ್ನ ಒಂದು ಕಂಪೇರ್ ಮಾಡೋಣ. ಸ್ಟಾಕ್ಸ್ ಅಲ್ಲಿ ಇರ್ತಕ್ಕಂಥ ಕ್ವಾಲಿಟೀಸ್ ಏನು, ಬಿಟ್ ಕಾಯಿನ್ ಅಲ್ಲಿ ಇರ್ತಕ್ಕಂಥ ವಿಭಿನ್ನವಾದ ಕ್ವಾಲಿಟೀಸ್ ಏನು ಅಂತ ಹೇಳಿ. So stocks and it represents ownership in companies and rely on others for profits.
ನಾವು ಜಿರೋದ ಮುಖಾಂತರನೋ ಅಬ್ಸ್ಟ್ರಾಕ್ಟ್ ಮುಖಾಂತರನೋ ನಮ್ಮ ದೇಶದಲ್ಲಿ ಕೆಲವೊಂದು ಷೇರುಗಳನ್ನ ಬೈ ಮಾಡಿದಾಗ ಆ ಕಂಪನಿಯ ಒಂದಿಷ್ಟು ಓನರ್ಶಿಪ್ ನಮಗೆ ಬರುತ್ತೆ, ಕರೆಕ್ಟಾ? ಆಮೇಲೆ ನಾವು ಆ ಕಂಪನಿ ಮೇಲೆ ಡಿಪೆಂಡ್ ಆಗಿರ್ತೀವಿ. ಆ ಕಂಪನಿ ಪ್ರಾಫಿಟ್ ಮಾಡದೆ ನಮ್ಮ ಷೇರು ಬೆಲೆ ಜಾಸ್ತಿ ಆಗುತ್ತೆ, ಇಲ್ಲಾಂದ್ರೆ ಕಮ್ಮಿ ಆಗುತ್ತೆ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ವೇರಿಯಸ್ ಫ್ಯಾಕ್ಟರ್ಸ್. ಈ ಬಿಸ್ನೆಸಸ್ ಎಲ್ಲ ಏನಿದೆ ಅದು ಒಂದು ಎಕ್ಸಿಕ್ಯೂಟಿವ್ ಡಿಸಿಷನ್ಸ್, ಅಂದ್ರೆ ಆ ಕಂಪನಿ ಓನರ್ಶಿಪ್ ಯಾರ ಹತ್ರ ಇರುತ್ತೆ ಅವರ ಎಕ್ಸಿಕ್ಯೂಟಿವ್ ಬೋರ್ಡ್ ನ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಅದ್ರ ಜೊತೆಗೆ ಕಸ್ಟಮರ್ಸ್ ಏನು ಅವ್ರ ಪ್ರಾಡಕ್ಟ್ಸ್ ನ ಬೈ ಮಾಡ್ತಿರ್ತಾರೆ, ಆ ಸರ್ವಿಸ್ ನ ಯೂಸ್ ಮಾಡ್ತಿರ್ತಾರೆ, ಅವರ ಬಿಹೇವಿಯರ್ ಮೇಲೂ ಕೂಡ ನಿಂತಿರುತ್ತೆ. ಇನ್ವೆಸ್ಟಿಂಗ್ ಇನ್ ಸ್ಟಾಕ್ಸ್ ಮೀನ್ಸ್ ಸ್ಪೆಕ್ಯುಲೇಟಿಂಗ್ ಆನ್ ಎ ಕಂಪನೀಸ್ ಫ್ಯೂಚರ್ಸ್ ಸಕ್ಸಸ್. ನಾವೊಂದು ಕಂಪನಿಯ ಶೇರ್ ಅನ್ನ ಬೈ ಮಾಡಿದಾಗ ಆ ಕಂಪನಿ ಫ್ಯೂಚರ್ ಚೆನ್ನಾಗಿ ನಡೆದ್ರೆ ನಮ್ಮ ಸ್ಟಾಕ್ ನ ಬೆಲೆ ಜಾಸ್ತಿ ಆಗುತ್ತೆ, ಇಲ್ಲ ಅಂದ್ರೆ ಕಮ್ಮಿ ಆಗುತ್ತೆ. ಡಿಸಿಷನ್ ಬೈ ದ ಇಂಡಿವಿಜುವಲ್ಸ್ ಕ್ಯಾನ್ ಅಫೆಕ್ಟ್ ಬಿಸ್ನೆಸ್ ಪರ್ಫಾರ್ಮೆನ್ಸ್. ಅದು ಕಸ್ಟಮರ್ಸ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಡಿಸಿಷನ್ಸ್ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು. ಅಂದ್ರೆ ಆ ಒಂದು ಕಂಪನಿ ಯಾವ ಜಿಯೋಗ್ರಫಿಕಲ್ ರೆಸ್ಟ್ರಿಕ್ಷನ್ಸ್ ಅಲ್ಲಿ ತನ್ನ ಕಾರ್ಯನ ನಿರ್ವಹಿಸ್ತಾ ಇದೆ, ಎಲ್ಲರ ಡಿಸಿಷನ್ಸ್ ಮೇಲೆ ಆ ಒಂದು ಬಿಸ್ನೆಸ್ ನ ಪರ್ಫಾರ್ಮೆನ್ಸ್ ನಿಂತಿರುತ್ತೆ. ಕಸ್ಟಮರ್ ಆಕ್ಷನ್ಸ್ ಲೈಕ್ ಬಾಯ್ಕಾಟ್ಸ್ ಕ್ಯಾನ್ ಇಂಪ್ಯಾಕ್ಟ್ ಕಂಪನೀಸ್. ನೀವೆಲ್ಲ ನೋಡಿರ್ಬೋದು, ಇತ್ತೀಚೆಗೆ ಬಾಯ್ಕಾಟ್ಸ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಯಾವುದೋ ಒಂದು ಕಂಪನಿ ಪ್ರಾಡಕ್ಟ್ ಅಲ್ಲಿರ್ತಕ್ಕಂಥ ಲೇಬಲ್ ಚೆನ್ನಾಗಿಲ್ಲ, ಅಲ್ಲೊಂದು ಕ್ಯಾಸ್ಟ್ ಅಥವಾ ರಿಲಿಜಿಯನ್ ಅಥವಾ ಇನ್ಯಾವುದೇ ವಿಚಾರ, ಸಣ್ಣ ಸಣ್ಣ ವಿಚಾರಗಳು ಇದು ಸಹ ಬೈಕಾಟ್ ಮಾಡಬೇಡಿ ಅಂತ ಹೇಳಿ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗೋಗುತ್ತೆ. ಈ ಸಣ್ಣ ಪುಟ್ಟ ವಿಚಾರಗಳು ಸಹ ಆ ಕಂಪನಿಯ ಷೇರು ಬೆಲೆ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ಒಂದು ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಂದ್ರೆ ಜಿಯೋಗ್ರಫಿಕಲ್ ರೆಸ್ಟ್ರಿಕ್ಷನ್ಸ್ ಒಳಪಟ್ಟಿರುತ್ತೆ. ಆ ಒಂದು ಸರ್ಕಾರ ಸಪೋರ್ಟ್ ಮಾಡಬೇಕಾಗತ್ತೆ, ಒಳ್ಳೊಳ್ಳೆ ಪ್ರಾಡಕ್ಟ್ ನ ಆಚೆ ತರಬೇಕಾಗತ್ತೆ, ಒಳ್ಳೊಳ್ಳೆ ಸರ್ವಿಸಸ್ ನ ಕೊಡಬೇಕಾಗತ್ತೆ, ಕಸ್ಟಮರ್ ಅದಕ್ಕೆ ಸಪೋರ್ಟ್ ಮಾಡಬೇಕಾಗತ್ತೆ. ಬೇರೆ ಕಾಂಪಿಟಿಷನ್ಸ್ ಏನಿರುತ್ತೆ ಬೇರೆ ಬೇರೆ ಕಂಪನೀಸ್ಗಳಿಂದ ಅದನ್ನು ಕೂಡ ಟೇಕ್ ಕೇರ್ ಮಾಡಬೇಕಾಗತ್ತೆ. ಇಂಟರ್ನಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಚೆನ್ನಾಗಿರ್ಬೇಕಾಗತ್ತೆ, ಎಂಪ್ಲಾಯೀಸ್ ಚೆನ್ನಾಗಿರ್ಬೇಕಾಗತ್ತೆ, ಬಿಲ್ಡಿಂಗು ಇನ್ನಿತರ ಎಲ್ಲ ಎಕ್ಸ್ಪೆನ್ಸಸ್ ಅಂದ್ರೆ ಮೈಂಟೆನೆನ್ಸ್ ಏನಿದೆ, ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು, ವಾಟರ್ ಟ್ಯಾಕ್ಸ್ ಆಗಿರ್ಬೋದು, ಆಲ್ ಮೈಂಟೆನೆನ್ಸ್ ಇನ್ಕ್ಲೂಡಿಂಗ್ ದ ಕರಪ್ಷನ್, ಯಾರಿಗಾರು ಬ್ರೈಬ್ ಮಾಡ್ತೀವಿ, ಲಂಚ ಕೊಡ್ತೀವಿ ಅಂದ್ರೆ ಅದನ್ನು ಕೂಡ ಟೇಕ್ ಕೇರ್ ಮಾಡಿ ಓವರ್ ಆಲ್ ಬಿಸ್ನೆಸ್ ನ ನಡೆಸಬೇಕಾಗತ್ತೆ, ವಿಚ್ ಇಸ್ ವೆರಿ ಡಿಫಿಕಲ್ಟ್. ಆನ್ ದ ಅದರ್ ಹ್ಯಾಂಡ್ ಸ್ಟಾಕ್ ವ್ಯಾಲ್ಯೂ ಜಾಸ್ತಿ ಆದಂತ ಹೋದಂಗೆಲ್ಲ ಆ ಕಂಪನಿ ಅತಿ ಹೆಚ್ಚು ಶೇರ್ಸ್ ಗಳನ್ನು ಕೂಡ ಮಾರ್ಕೆಟಿಗೆ ಬಿಡುತ್ತೆ. ಇದೊಂದು ವೆರಿ ಇಂಪಾರ್ಟೆಂಟ್. ಓಕೆ, ಷೇರು ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತಂದಾಗ ಆ ಒಂದು ಕಂಪನಿ ಅತಿ ಹೆಚ್ಚು ಶೇರ್ಸ್ ಗಳನ್ನ ಮಾರ್ಕೆಟಿಗೆ ಬಿಡ್ತಾ ಹೋಗುತ್ತೆ, ಅಂದ್ರೆ ಸಪ್ಲೈ ಜಾಸ್ತಿ ಮಾಡ್ತಾ ಹೋಗುತ್ತೆ. ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಡೌನ್ ಮಾಡ್ಕೊಳ್ಬೇಕು. ಬಟ್ ಬಿಟ್ಕಾಯಿನ್ ವಿಚಾರವಾಗಿ ಬರೋದಾದ್ರೆ, ಬೈಯಿಂಗ್ ಬಿಟ್ಕಾಯಿನ್ ಇಸ್ ಎ ಕಾಮೋಡಿಟಿ, ಈಚ್ ಕಾಯಿನ್ ಇಸ್ ಐಡೆಂಟಿಕಲ್ ವಿತ್ ಇಸ್ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್. ಬಿಟ್ಕಾಯಿನ್ ಅನ್ನುವಂಥದ್ದು ಕಾಮೋಡಿಟಿ, ಜಸ್ಟ್ ಲೈಕ್ ಗೋಲ್ಡ್, ಚಿನ್ನದ ತರಾನೇ, ಇದಕ್ಕೆ ಯಾವುದೇ ರೀತಿ ಇಶ್ಯೂರ್ ಇಲ್ಲ. ಹಾಗಾಗಿ ಬಿಟ್ಕಾಯಿನ್ ಅನ್ನ ಕಾಮೋಡಿಟಿಯಾಗಿ ಕ್ಲಾಸಿಫೈ ಮಾಡಲಾಗಿದೆ. ಬಿಟ್ಕಾಯಿನ್ ಪ್ರೈಸ್ ಏನಿದೆ ಇಟ್ಸ್ ಕಂಪ್ಲೀಟ್ಲಿ ಡ್ರಿವನ್ ಬೈ ದ ಸಪ್ಲೈ ಅಂಡ್ ಡಿಮ್ಯಾಂಡ್, ನಾಟ್ ಕ್ಯಾಶ್ ಫ್ಲೋಸ್ ಆರ್ ಎಕ್ಸಿಕ್ಯೂಟಿವ್ಸ್. ಸ್ಟಾಕ್ಸ್ ನ ಪ್ರೈಸ್ ಮೇಲಕ್ಕೆ ಹೋಗ್ಬೇಕು ಅಂತಂದ್ರೆ ಏನೆಲ್ಲ ಡಿಪೆಂಡೆನ್ಸೀಸ್ ಇತ್ತು, ಕಸ್ಟಮರ್ಸ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಡಿಸಿಷನ್ಸ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಕಾಂಪಿಟೇಟರ್ಸ್, ಮ್ಯಾನೇಜ್ಮೆಂಟ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಬಿಟ್ಕಾಯಿನ್ ಅಲ್ಲಿ ಈ ತರ ಯಾವುದೇ ರೀತಿ ಡಿಸಿಷನ್ ಮೇಕಿಂಗ್ಸ್ ಯಾರ ಹತ್ರನೂ ಇಲ್ಲ. ಇಸ್ ಕಂಪ್ಲೀಟ್ಲಿ ಡ್ರಿವನ್ ಬೈ ದ ಸಪ್ಲೈ ಅಂಡ್ ಡಿಮ್ಯಾಂಡ್. ಬಿಟ್ಕಾಯಿನ್ ಆಪರೇಟ್ಸ್ ಇಂಡಿಪೆಂಡೆಂಟ್ಲಿ ಆಫ್ ಎನಿ ಪ್ರೊಡ್ಯೂಸರ್ ಆರ್ ಸೆಂಟ್ರಲ್ ಎಂಟಿಟಿ. ಬಿಟ್ಕಾಯಿನ್ಗೆ ಯಾವುದೇ ಸರ್ಕಾರದ ಎಕ್ಸಿಕ್ಯೂಟಿವ್ ಡಿಸಿಷನ್ಸ್ ಆಗಲಿ, ಇನ್ನೊಬ್ರು ಮತ್ತೊಬ್ರು ಯಾರ ಅವಶ್ಯಕತೆ ಕೂಡ ಇಲ್ಲ, ಯಾರ ಒಪಿನಿಯನ್ ಕೂಡ ಬಿಟ್ಕಾಯಿನ್ ಕೇಳೋದಿಲ್ಲ. ಯಾಕಂದ್ರೆ ಬಿಟ್ಕಾಯಿನ್ ಒಂದು ಸಾಫ್ಟ್ವೇರ್, ಇದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಗಿ ಆಪರೇಟ್ ಆಗ್ತಾನೆ ಇರುತ್ತೆ. ಸೊ ಬಿಟ್ಕಾಯಿನ್ ಉಪಯೋಗಿಸಿ ನಾವು ಒಂದು ಮೌಲ್ಯವನ್ನ ಸ್ಟೋರ್ ಮಾಡಬಹುದು ಮತ್ತು ಇಂಟರ್ನೆಟ್ ಮುಖಾಂತರ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡಬಹುದು. ವಿತ್ ಇಸ್ ವ್ಯಾಲ್ಯೂ ಡಿಟರ್ಮೈನ್ ಬೈ ದ ಮಾರ್ಕೆಟ್ ಪರ್ಸೆಪ್ಷನ್. ಆ ಒಂದು ಸಂದರ್ಭದಲ್ಲಿ ಬಿಟ್ಕಾಯಿನ್ ಬೆಲೆ ಎಷ್ಟಿದೆ ಅನ್ನೋದ್ರ ಮೇಲೆ ಈ ಟ್ರಾನ್ಸ್ಫರಿಂಗ್ ಆನ್ ದ ವ್ಯಾಲ್ಯೂ ಓವರ್ ದ ಇಂಟರ್ನೆಟ್ ಡಿಪೆಂಡ್ ಆಗುತ್ತೆ. Bitcoin is neutral, unaffected by the feelings or regulations. Its rules cannot be manipulated. Very important. ಯಾವುದೇ ಸರ್ಕಾರ ಒಂದು ರೆಗ್ಯುಲೇಷನ್ ತಗೊಂಡ್ ಬರ್ತೀನಿ ಅಂತಂದ್ರೆ ಬಿಟ್ಕಾಯಿನ್ಗೆ ಏನು ತೊಂದರೆ ಆಗೋದಿಲ್ಲ. ಬಿಟ್ಕಾಯಿನ್ ಈಸ್ ಅನ್ಅಫೆಕ್ಟೆಡ್. ಓಕೆ, ಜಗತ್ತಿನಲ್ಲಿರ್ತಕ್ಕಂತಹ ಯಾವುದೇ ದೇಶದ ಪ್ರಧಾನ ಮಂತ್ರಿಗಳು ಅಥವಾ ಪ್ರೆಸಿಡೆಂಟ್ಸ್ ಆಗಿರ್ಬೋದು, ಬಿಸ್ನೆಸ್ ಮೆನ್ಸ್ ಆಗಿರ್ಬೋದು, ಯಾರೇ ಏನೇ ರೆಗ್ಯುಲೇಷನ್ಸ್ ಮಾಡಿದ್ರು, ಅವ್ರು ಏನೇ ಹೇಳಿದ್ರು, ಬಿಟ್ಕಾಯಿನ್ಗೆ ಏನೂ ಆಗೋದಿಲ್ಲ. ಯಾಕಂದ್ರೆ ಬಿಟ್ಕಾಯಿನ್ ಒಂದು ಸಾಫ್ಟ್ವೇರ್, ಆ ಸಾಫ್ಟ್ವೇರ್ ರನ್ ಆಗ್ತಾ ಇರುತ್ತೆ. ಸೊ ಬಿಟ್ಕಾಯಿನ್ ನ ಗೋಲ್ ಮಾಡೋದು ಕೂಡ ಒಂದು ಕನ್ಸೆನ್ಸಸ್ ರೂಲ್ಸ್ ಇದೆ. ಇದನ್ನ ಸಾಫ್ಟ್ವೇರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ ಅಂಡ್ ಇಟ್ ಈಸ್ ಇಮ್ಯೂಟಬಲ್. ಯಾರು ಕೂಡ ಕನ್ಸೆನ್ಸಸ್ ರೂಲ್ಸ್ ನ ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಕೆಲವರು FTX ಅಂತ ನೀವು ಕೇಳಿರ್ತೀರಿ. FTX ಅನ್ನುವಂಥದ್ದು ಒಂದು ಗ್ಲೋಬಲ್ ಎಕ್ಸ್ಚೇಂಜ್ ಆಗಿತ್ತು. ಇವರೇನ್ ಮಾಡಿದ್ರು, ಬಿಟ್ಕಾಯಿನ್ ವಿರುದ್ಧ ಹೋದ್ರು. ಓಕೆ, ಬಿಟ್ಕಾಯಿನ್ ಬೆಲೆನ $20,000 ಗಿಂತ ಕಮ್ಮಿನೇ ಇಡೋದಕ್ಕೆ ತುಂಬಾನೇ ಮಾರ್ಕೆಟ್ ಮ್ಯಾನಿಪುಲೇಷನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಟೆಂಪ್ರರಿ ಫಾರ್ ದ ಸಮ್ ಟೈಮ್
ದೇ ಮೈಟ್ ಹ್ಯಾವ್ ಸಕ್ಸೀಡೆಡ್. ಯಾಕೆಂತಂದ್ರೆ ನೇಕೆಡ್ ಶಾರ್ಟ್ ಪೊಸಿಷನ್ ತಗೊಳ್ಳುವಂಥದ್ದು, ಯಾಕೆಂತಂದ್ರೆ ಈ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಂತ ಏನಿದೆಯಲ್ಲ ಅದರ ಮುಖಾಂತರ ಹೆವಿ ಶಾರ್ಟ್ ಪೊಸಿಷನ್ ತಗೊಂಡು ಬಿಟ್ ಕಾಯಿನ್ ಬೆಲೆನ ಸಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಇವೆಂಚುಲಿ ದೇ ವೆಂಟ್ ಬ್ಯಾಂಕ್ರಪ್ಟ್. FTX ಅನ್ನೋಂಥದ್ದು ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಯಿತು. ಅವ್ರ ಹತ್ರ ಅತಿ ಹೆಚ್ಚು ಬಿಟ್ ಕಾಯಿನ್ ಕೂಡ ಇರಲಿಲ್ಲ. ಕಸ್ಟಮರ್ಸ್ ಯಾವಾಗ ಬಿಟ್ ಕಾಯಿನ್ ಅನ್ನ ತಮ್ಮ ಸೆಲ್ಫ್ ಕಸ್ಟಡಿಗೆ ತಗೊಳಕ್ ಹೋದ್ರು ಆವಾಗ ಅವ್ರಿಗೆ ಕೊಡುವಷ್ಟು ಬಿಟ್ ಕಾಯಿನ್ FTX ಇರಲಿಲ್ಲ, ಫ್ರಾಡ್ ಆಯಿತು. ಹಾಗಾಗಿ FTX ನ ಫೌಂಡರ್ ಏನಿದ್ರು ಅವರು ಜೈಲ್ಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಸೊ ಯಾರೆಲ್ಲ ಬಿಟ್ ಕಾಯಿನ್ ವಿರುದ್ಧ ಹೋಗಕ್ಕೆ ಪ್ರಯತ್ನ ಪಡ್ತಾರೆ ಅವರಿಗೆ ಕೊನೆಗೆ ಆಗುವಂತದ್ದೇ EX ರೀತಿಯಂತಹ ಪರಿಣಾಮಗಳು ಎದುರಿಸಬೇಕಾಗತ್ತೆ. ಯಾಕೆಂತಂದ್ರೆ ಬಿಟ್ ಕಾಯಿನ್ ಈಸ್ ಇಮ್ಯೂಟಬಲ್. ಕಂಪನಿಯ ಷೇರು ಬೆಲೆ ಜಾಸ್ತಿ ಹೋದಂತದೆಲ್ಲ ಕಂಪನಿ ಅತಿ ಹೆಚ್ಚು ಶೇರ್ಗಳನ್ನ ಮಾರ್ಕೆಟಿಗೆ ಬಿಡ್ತಾ ಹೋಗುತ್ತೆ. ಆದ್ರೆ ಬಿಟ್ ಕಾಯಿನ್ ನಲ್ಲಿ ಬಿಟ್ ಕಾಯಿನ್ ಡಿಮ್ಯಾಂಡ್ ಎಷ್ಟೇ ಇನ್ಕ್ರೀಸ್ ಆದ್ರೂ ಸಹ ಅದರ ಮೌಲ್ಯ ಜಾಸ್ತಿ ಆಗುತ್ತೆ ಹೊರತು ದ ನಂಬರ್ ಆಫ್ ಬಿಟ್ ಕಾಯಿನ್ ಎಂಟರಿಂಗ್ ಇನ್ ಟು ದ ಮಾರ್ಕೆಟ್ ಅದನ್ನ ಇನ್ಕ್ರೀಸ್ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ದೇರ್ ವಿಲ್ ನೆವರ್ ಬಿ ಮೋರ್ ದೆನ್ 21 ಮಿಲಿಯನ್ ಬಿಟ್ ಕಾಯಿನ್. ಈ ಒಂದು ದೊಡ್ಡ ಮಾರ್ಕೆಟ್ ಕ್ಯಾಪ್ ಇಂದ ಏನಿದೆ ಬಿಟ್ ಕಾಯಿನ್ ನ ಸಪ್ಲೈ ಕ್ಯಾಪ್ ಏನಿದೆ ಇಟ್ ಇಸ್ ಎ ಪಾರ್ಟ್ ಆಫ್ ದಿ ಕನ್ಸೆನ್ಸಸ್ ರೂಲ್ಸ್. ಈ ಕನ್ಸೆನ್ಸಸ್ ರೂಲ್ಸ್ ಏನಿದೆ ಇಟ್ ಈಸ್ ಇಮ್ಯೂಟಬಲ್. ಆ ಒಂದು ಕನ್ಸೆನ್ಸಸ್ ರೂಲ್ಸ್ ಅಲ್ಲಿ ಇದು ಮ್ಯಾಕ್ಸಿಮಮ್ ಕ್ಯಾಪ್ ಆಫ್ ಬಿಟ್ ಕಾಯಿನ್ ಕೂಡ ಬರುತ್ತೆ, 21 ಮಿಲಿಯನ್ ಬಿಟ್ ಕಾಯಿನ್. ಸೊ ಒನ್ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದ ಸ್ಟಾಕ್ಸ್ ಅಂಡ್ ಬಿಟ್ ಕಾಯಿನ್ ಏನು ಅಂತಂದ್ರೆ ಬಿಟ್ ಕಾಯಿನ್ ಬೆಲೆ ಜಾಸ್ತಿ ಆಗ್ತಾ ಇದ್ರೆ ಅದರ ಇಶ್ಯೂಯೆನ್ಸ್ ಸಪ್ಲೈನ ಯಾರಿಂದನೂ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಇಟ್ ವಿಲ್ ನೆವರ್ ಬಿ ಮೋರ್ ದೆನ್ 21 ಮಿಲಿಯನ್ ಬಿಟ್ ಕಾಯಿನ್. ವೆರಾಸ್ ಇನ್ ಕೇಸ್ ಆಫ್ ಸ್ಟಾಕ್ಸ್ ಬೆಲೆ ಜಾಸ್ತಿ ಆಗ್ತಾ ಹೋದಂತ ಸಂದರ್ಭದಲ್ಲ ಅವರು ಕಂಪನಿ ಯಾರಿರ್ತಾರೆ ಅವರು ಅತಿ ಹೆಚ್ಚು ಶೇರ್ಗಳನ್ನ ಮಾರ್ಕೆಟಿಗೆ ಬಿಡ್ತಾ ಹೋಗ್ತಾರೆ. ಸೊ ಬೇಸಿಕಲಿ ಬಿಟ್ ಕಾಯಿನ್ ಸಪ್ಲೈನ ಯಾರಿಂದನೂ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಸ್ಟಾಕ್ ಸಪ್ಲೈನ ಅವರ ಎಕ್ಸಿಕ್ಯೂಟಿವ್ ಡಿಸಿಷನ್ಸ್ ಇವರು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇದೆ. ಇಟ್ ಈಸ್ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್. ಸ್ಟಾಕ್ ಅನ್ನುವಂಥದ್ದು ಕಂಪ್ಲೀಟ್ಲಿ ಸೆಂಟ್ರಲೈಸ್ಡ್ ಮೆಕಾನಿಸಮ್. ಬಿಟ್ಕಾಯಿನ್ ಕುಡ್ ಇವೆಂಚುಲಿ ಬಿ ಯೂಸ್ ಟು ವ್ಯಾಲ್ಯೂ ಗ್ಲೋಬಲ್ ಅಸೆಟ್ಸ್ ಲೈಕ್ ಸ್ಟಾಕ್ಸ್ ಅಂಡ್ ರಿಯಲ್ ಎಸ್ಟೇಟ್. ಈಗ ನಾವು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಸ್ಟಾಕ್ಸ್ ಆಗಿರ್ಬೋದು, ಭಾರತೀಯ ರೂಪಾಯಿ ಅಥವಾ ಅಮೆರಿಕ ಡಾಲರ್ನ ಮಾಪನದಲ್ಲಿ ಅಳಿತಾ ಇದ್ವಿ. ಮುಂದೊಂದು ದಿನ ಈ ಎಲ್ಲಾ ಅಸೆಟ್ನು ಕೂಡ ನಾವು ಬಿಟ್ಕಾಯಿನ್ ಮಾಪನದಲ್ಲಿ ಅಳಿಯುವಂತಹ ಟೈಮ್ ಬರುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ ನಾನು ನಂಬ್ತೀನಿ. So currently everything is valued in currencies like US dollar which can be manipulated and controlled by a small group. Okay na, US dollar ಆಗಿರ್ಬೋದು, ಇಂಡಿಯನ್ ರುಪಿ ಆಗಿರ್ಬೋದು, ಕೆನಡಿಯನ್ ಡಾಲರ್ ಆಗಿರ್ಬೋದು, ಅರ್ಜೆಂಟಿನಾ ಪೀಸೋ, ಟರ್ಕಿ ಶೀರಾ, ಎಲ್ಲಾ ದೇಶದ ಕರೆನ್ಸಿಗಳು ಕೂಡ ಕ್ಯಾನ್ ಬಿ ಮ್ಯಾನಿಪುಲೇಟೆಡ್. ಅವೆಲ್ಲವೂ ಕೂಡ ಕೆಲವರ ಸುಪರ್ದಿಲಿದೆ. ಹಾಗಾಗಿನೇ ಅತಿ ಹೆಚ್ಚು ಕರೆನ್ಸಿಗಳನ್ನ ಮಾರ್ಕೆಟ್ಗೆ ಬಿಡುವಂತ ಶಕ್ತಿ ಅವರ ಹತ್ರ ಇರೋದ್ರಿಂದನೇ ಆ ಒಂದು ಕರೆನ್ಸಿಯ ಬೈಯಿಂಗ್ ಪವರ್ ಕಡಿಮೆ ಆಗ್ತಾ ಇರತಕ್ಕಂಥದ್ದು. ಸೊ ನಮ್ಮ ಭಾರತೀಯ ರೂಪಾಯಿ ಆಗಿರ್ಬೋದು, ನಿಮ್ಗೆ ಗೊತ್ತಿದೆ ಕೋವಿಡ್ ನಂತರ ಎಲ್ಲಾ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಿದೆ. ಯಾಕೆಂತಂದ್ರೆ 2016ರಿಂದ 2022ರವರೆಗೆ ನಮ್ಮ ದೇಶದ ಸರ್ಕಾರ 80% ಮನಿ ಸಪ್ಲೈನ ಜಾಸ್ತಿ ಮಾಡಿದೆ. ಅಂದ್ರೆ 80% ಹೆಚ್ಚಿನ ಕರೆನ್ಸಿ ನೋಟ್ಗಳನ್ನ ಪ್ರಿಂಟ್ ಮಾಡಿದ್ದಾರೆ. ಓಕೆ, ಫಾರ್ ಡಿಫರೆಂಟ್ ರೀಸನ್ಸ್. ಸೊ ಬಿಟ್ಕಾಯಿನ್ ಅಲ್ಲಿ ಈ ರೀತಿ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಬಿಟ್ಕಾಯಿನ್ ಇಸ್ ನಾಟ್ ಇನ್ ದ ಕಂಟ್ರೋಲ್ ಆಫ್ ಎನಿ ಒನ್. ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ಸ್ ರಿಕ್ವೈರ್ ಓನ್ಲಿ ಎ ಸೆಲ್ ಫೋನ್ ವಿಚ್ ಇಸ್ ಮೋರ್ ವೈಡ್ ಸ್ಪ್ರೆಡ್ ದೆನ್ ಬ್ಯಾಂಕ್ ಅಕೌಂಟ್ಸ್. ಜಗತ್ನಲ್ಲಿ ಯಾರೆಲ್ಲ ಎಷ್ಟು ಬ್ಯಾಂಕ್ ಅಕೌಂಟ್ ಇಟ್ಕೊಂಡಿದಾರೋ ಗೊತ್ತಿಲ್ಲ, ಆದ್ರೆ ಸೆಲ್ ಫೋನ್ ಅಂತೂ ಎಲ್ಲರ ಹತ್ರನೂ ಜಾಸ್ತಿ ಇದೆ. ಸೊ ಹಾಗಾಗಿ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಿ ಅಂತ ಹೇಳೋದಕ್ಕಿಂತ ಈಗ ಎಲ್ಲರ ಹತ್ರನೂ ಸೆಲ್ ಫೋನ್ ಇದೆ. ಹಾಗಾಗಿ ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ ನ ಎನೇಬಲ್ ಮಾಡಿದ್ರೆ, ಎಲ್ಲರೂ ಕೂಡ ಬಿಟ್ಕಾಯಿನ್ ವ್ಯಾಲೆಟ್ ನ ಡೌನ್ಲೋಡ್ ಮಾಡಿ ಟ್ರಾನ್ಸಾಕ್ಷನ್ ಮಾಡಕ್ ಶುರು ಮಾಡಿದ್ರೆ ಅವ್ರಿಗೆ ಬ್ಯಾಂಕ್ ಅಕೌಂಟ್ಸ್ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಬೇಕಾಗುವ ಸಾಧ್ಯತೆ ತುಂಬಾ ಕಮ್ಮಿ. ಸೊ ನನಗನ್ಸೋದು, ನನ್ನ ಅಭಿಪ್ರಾಯ, ಮುಂದಿನ ದಿನಗಳಲ್ಲಿ ವಿ ಆರ್ ಗೋಯಿಂಗ್ ಟು ಸಿ ಎ ಡ್ರಾಸ್ಟಿಕ್ ಚೇಂಜ್ ಇನ್ ದ ಫೈನಾನ್ಷಿಯಲ್ ಸಿಸ್ಟಮ್. ಅತಿ ಹೆಚ್ಚು ಜನ ಬಿಟ್ಕಾಯಿನ್ ಅನ್ನ ಆಸ್ ಎ ಸ್ಟೋರ್ ಆಫ್ ವ್ಯಾಲ್ಯೂ, ಆಸ್ ಎ ಮೀಡಿಯಂ ಆಫ್ ಎಕ್ಸ್ಚೇಂಜ್, ಆಸ್ ಎ ಯೂನಿಟ್ ಆಫ್ ಅಕೌಂಟ್ ಬಳಸ್ತಾ ಹೋಗ್ತಾರೆ. ಸೊ ದೇರ್ ಬೈ ಬಿಟ್ಕಾಯಿನ್ ಅಡಾಪ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸಪ್ಲೈನಂತೂ ಯಾರಿಂದನೂ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ಬಿಟ್ಕಾಯಿನ್ ಬೆಲೆ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಇಟ್ ಕೀಪ್ಸ್ ಇನ್ಕ್ರೀಸಿಂಗ್ ಫಾರ್ ಎವರ್, ನಾಟ್ ಓನ್ಲಿ ಅಗೇನ್ಸ್ಟ್ ದ ಸ್ಟಾಕ್ಸ್, ಅಗೇನ್ಸ್ಟ್ ದ ಮ್ಯೂಚುವಲ್ ಫಂಡ್ಸ್, ಅಗೇನ್ಸ್ಟ್ ದ ಈಕ್ವಿಟೀಸ್ ಆಫ್ ಆಲ್ ಸ್ಟಾಕ್ ಮಾರ್ಕೆಟ್ಸ್, ಆಮೇಲೆ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಇನ್ನು ಯಾವುದೇ ಅಸೆಟ್ ನ ತಗೊಂಡು ಕೂಡ ಬಿಟ್ಕಾಯಿನ್ ಬೆಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಓಕೆ, ಸೊ ಕನ್ಕ್ಲೂಷನ್ ಇಸ್ ಬಿಟ್ಕಾಯಿನ್ ವಿಲ್ ಸಕ್ಸೀಡ್ ವೆದರ್ ಯು ಆರ್ ಇನ್ವಾಲ್ವ್ಡ್ ಆರ್ ನಾಟ್. ನಾವು ಬಿಟ್ಕಾಯಿನ್ ಅನ್ನ ಎಂಬ್ರೇಸ್ ಮಾಡ್ತೀವೋ ಇಲ್ವೋ, ಬಿಟ್ಕಾಯಿನ್ಗೆ ಅದು ಬೇಕಾಗಿಲ್ಲ. ಯಾಕೆಂತಂದ್ರೆ ಬಿಟ್ಕಾಯಿನ್ ಇಸ್ ನ್ಯೂಟ್ರಲ್, ಬಿಟ್ಕಾಯಿನ್ ಇಸ್ ಸಾಫ್ಟ್ವೇರ್, ಅದಕ್ಕೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ, ಅದನ್ನ ಯಾರು ಕೂಡ ಕಂಟ್ರೋಲ್ ಮಾಡ್ತಾ ಇಲ್ಲ. ಸೊ ಬಿಟ್ಕಾಯಿನ್ ಅನ್ನ ನಾವು ಎಂಬ್ರೇಸ್ ಮಾಡಿದ್ರೆ ನಮಗ್ ಲಾಭನ ಹೊರತು ಬಿಟ್ಕಾಯಿನ್ಗೆ ಯಾವುದೇ ರೀತಿ ಲಾಭ ಇಲ್ಲ.
ಇನ್ನೊಂದು ಬಿಟ್ ಕಾಯಿನ್ ನಮ್ಮ ವಿರುದ್ಧ ಏನು ಕೆಲಸ ಮಾಡ್ತಾ ಇಲ್ಲ. ಅದೊಂದು ಸಾಫ್ಟ್ವೇರ್, ಅದೊಂದು ಕನ್ಸೆನ್ಸಸ್ ರೂಲ್ಸ್ ಇದೆ, ಅದು ರನ್ ಆಗ್ತಾ ಇದೆ. ಸೊ ಹಾಗಾಗಿ ಬಿಟ್ ಕಾಯಿನ್ ನಮ್ಮ ಜೊತೆ ಇದ್ರೆ ನಮಗೆ ಅದು ಬಲ ಕೊಡುತ್ತೆ ಅಂತೇಳಿ ನಾನು ನಂಬಿದ್ದೀನಿ. ನೀವು ಕೂಡ ಬಿಟ್ ಕಾಯಿನ್ ಓದಿ, ನಿಮಗೂ ಕೂಡ ಹಾಗೆ ಅನ್ಸಿದ್ರೆ ನೀವು ಕೂಡ ಬಿಟ್ ಕಾಯಿನ್ ಅನ್ನ ಎಂಬ್ರೇಸ್ ಮಾಡಿ. ಓಕೆ, ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಅಥವಾ ಯಾವುದೇ ರೀತಿ ಪ್ರಶ್ನೆ ಇದೆ ಈ ವಿಡಿಯೋನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.